ಇಲ್ಲಿಗೆ. ಕೊಡು ಇಲ್ಲ ಕೊಡು ಇಲ್ಲ, ನಾನು ನೋಡ್ತೀನಿ ತಪ್ಪ ಇಲ್ಲ, ಟಾರ್ಚ್ ಕೊಡು. ಅವ ಹೇಳ್ತಾರ ನಿನ್ಗೆ ನಂಬಿಕೆ ಇಲ್ಲ ಮತ್ತೆ ಟಾರ್ಚ್ ಕೊಡು ನೋಡ್ತೀನಿ ಅಂತೀಯ. ನೀನು ಹೊಟ್ಟಿಗೆ ಅನ್ನೋ ಅಂತ ಏನು ಶರೀರತಿಯೋ ನಿನಗೇನು ಜೀವದ ಮೇಲೆ ಭಯ ಇಲ್ವೇನೋ? ಲೋ ಲೋ ನಡ್ರು ನಡ್ರು ಮುಚ್ಚು ಬಾಯಿ. ಕೊಡು. ಎಲ್ಲಿ ಎಲ್ಲಿ ಕಾಣ್ತಾ ಇಲ್ಲ. ನಿಂದೇನು ಭ್ರಮೆ ಅನ್ಸುತ್ತೆ ಕಣೋ? ಭ್ರಮೆ ಅಲ್ಲ ಕಣೋ, ನಿಜ ನಿಜ. ಮತ್ತೆ ಎಲ್ಲಿ ಎಲ್ಲಿ ಕಾಣವಲ್ದು. ದೇವ ದೇವ ಓಡು ಓಡು. ಸತ್ನೋ ಮಾರಯ್ಯ. ಬರ್ರೋ, ಇದನ್ನ ಏನ್ ಮಾಡಕತ್ತೀರಿ? ಬರ್ರಿ ಬರ್ರಿ. ಏನ್ರು ಇದು? ಹೊರಗೆ ಹೋಗಿ ದಾರಿ ಸಿಗೋಲ್ತು. ಇಲ್ಲಿ ನೋಡು ಹೆಂಗೈತಿದ ಕುರ್ಚಿ. ಜಪ್ಪ ತಂದಿ ಎಷ್ಟು ಹೊತ್ತು ಮರೆಯ ಈ ಕುರ್ಚಿ. ತಡಿ ತಡಿ ಒಂದು ಫೋಟೋ ತಕ್ಕೊಂತೀನಿ. ಲೋ ಲೋ ದೀಪು, ಬ್ಯಾಡ ಕಣೋ, ಈ ಕೈ ಮುಗಿತೀನಿ. ನಡಿ ಹೊರಗೆ ಹೋಗೋದು ನಡಿ. ದಾರಿ ಬೇರೆ ಕಾಣಬಲ್ತು, ಇದು ಬೇರೆ ಚೇರ್ ಇಂತದೈತಿ. ಬ್ಯಾಡ ನಡಿಯೋ. ಇರೋ ಮರೆಯ, ಇಲ್ಲಿವರೆಗೆ ಬಂದೇವಲ್ಲ, ಇದಂತೆ ಒಂದು ಸ್ವಲ್ಪ ಕ್ಯಾಮ್ರಾನ ವಿಡಿಯೋ ಮಾಡ್ಕೊಂಡ್ಬರ್ತೀನಿ. ಇಲ್ಲ ಅಂದ್ರೆ ಫೋಟೋ ತಕ್ಕೊಂತೀನಿ ಇರೋ. ಹೀಗೆ 4 ಜನ ಗೆಳೆಯರು ಅಲ್ಲಿ ಬಿಳಿ ಸೀರೆ ತೊಟ್ಟಿರುವಂತಹ ಆಕೃತಿಯನ್ನು ನೋಡಿ ಭಯದಿಂದ ಓಡಿ ಬರ್ತಾರೆ. ದಾರಿ ಕಾಣದೆ ಯಾವುದೋ ಒಂದು ರೂಮ್ನಲ್ಲಿ ಒಳಗಡೆ ಸೇರ್ಕೊಂತಾರೆ. ನೋಡ್ತಾರೆ, ಒಂದು ದೊಡ್ಡದಾದ ಚೇರ್ ಐತಿ. ಯಪ್ಪ ಎಂತ ಚೇರ್ ಐತಲ್ಲ ಅಂತಂದ್ಬಿಟ್ಟು ಈ ನಮ್ಮ ದೀಪು ಅದನಲ್ರಿ, ಆ ದೀಪು ಇರು ಒಂದು ಶೂಟ್ ಮಾಡ್ತೀನಿ, ಇಲ್ಲ ಫೋಟೋ ತಕೊಂತೀನಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ತೆಗಿತಾನೆ. ಮುಂದೆ ಇದೆ ನೋಡಿ ಮಾರಿ ಹಬ್ಬ. ಲೋ ಮಚಾ ಕಾರ್ತಿಕ್, ಲೋ ರವಿ, ಈ ಕಡೆ ಬರ್ರೋ. ನಿಮ್ದೊಂದು ವಿಡಿಯೋ ಶೂಟ್ ಮಾಡಿ ಹಂಗ ಫೋಟೋ ತೆಗಿತೀನಿ. ಅದ್ರ ಮೇಲೆ ಚೇಮಲ್ ಕುಂದಿರ್ತೀನಿ ಮತ್ತೆ. ನಮ್ಮ ಸ್ಮಶಾನದಾಗ ಉಗಿಬೇಕಂತ ಮಾಡಿ ಎಲ್ಲಿ ಮಗನ ಹುಚ್ಚುಳೆ ಮಗ ಒಂದ ಇದೆ ನಡೀಲಿಂದ. ಬಾರೋ ಮಚಾ, ವಿಡಿಯೋ ಮಾಡ್ಕೊಂತ ಇದ್ದೀನಿ. ಈ ಹುಚ್ಚುಳೆ ಮಗ ನಮ್ಮನ್ನೆಲ್ಲೇ ಸ್ಮಶಾನದಾಗ ಹುಗ್ಯಾಕ ಹೊಂಟಾನ. ಏನ್ ನಡ್ರೋಪ ನಡ್ರಿ, ಹೊರಗೆ ಹೋಗೋಣ. ಆಯ್ತಾಯ್ತು, ಒಂದ ಶೂಟ್ ಇನ್ನೂ ಸ್ವಲ್ಪ ಐತರಿ. ಒಂದ ಕ್ಲಿಕ್ ಮಾಡ್ಕೊಂಡ್ಬರ್ತೀನಿ. ಅಯ್ಯೋರಿ ಅಯ್ಯೋರಿ, ಇಲ್ಲಿಲೋ ಇಲ್ಲಿಲೋ, ಆ ಚೇರ್ ಮೇಲೆ ಯಾಕೆ ಕುಂತೀಯೋ? ಇಲ್ಲಿಲೋ ಮಚ್ಚಾ. ಕಾರ್ತಿಕ್ ಬಾರೋ ಬಾರೋ, ಇಲ್ಲೊಂದು ವಿಡಿಯೋ ತಗೋಬಾರೋ ಪ್ಲೀಸ್. ನನ್ನೊಂದು ಫೋಟೋ ತಗೋಬಾ. ನಾನು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಫೇಸ್ಬುಕ್ನಲ್ಲಿ, ಟ್ವಿಟ್ಟರ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಬರ್ರೋ ಸುಳೆ ಮಗನ, ನಿನ್ನ ಹೆಣನ ಅಲ್ಲೇ ಟ್ವಿಂಟ್ ಮಾಡುವಂತಿ ಮುಚ್ಕೊಂಡು ನಿಂತುಕೊಳ್ಳೋ. ಏನು ನೋಡ್ರು. ಕಾರ್ತಿಕ್ ನೀವಲ್ಲ ರವಿ, ನೀನಾರ ಬಾರೋ. ನಾನಾ? ಲೋ ಲೋ ದೀಪು, ಪೋಸ್ಟ್ ಕೊಡು ಪೋಸ್ಟ್ನ. ಹಂಗೆ ಹಂಗೆ ರಾಜ ಹೆಂಗ ಅವನ ಚೇರ್ ನೋಡಿ ಕುಂತಿರ್ತಾನ ನೋಡು, ಅವನ ಆಸನದಾಗ ಕುಂತಿರ್ತಾನಲ್ಲ, ಹಂಗ ಹಂಗ ರಾಜ ಮಹಾರಾಜ ಅನ್ನರ ಗತಿ ಕೂತ್ಕೊಳ್ಳೋ ದೀಪು. ನಿಮ್ಮ ಹುಚ್ಚುಳೆ ಮಗನ ಸತ್ತಾಗ ಹೆಣ ಮಲಗಿಸತ್ತಲ್ಲ ಹಂಗೆ ಮಲ್ಕೋನು, ಅವಾಗ ಶೂಟ್ ಮಾಡು. ಆಯ್ತು ಮಚ್ಚ ಆಯ್ತು. ಓ ಬರ್ರೋ ಸಾಕು. ಇನ್ನ ಒಂದು ಫೋಟೋ ಇರು ಇರು. ಈ ಪೋಸ್ಟ್ನಾಗ ಒಂದು ತೆಗಿ ಮಚ್ಚ ಫೋಟೋನ. ಈ ಪೋಸ್ಟ್ನಲ್ಲಿ ನೀನು ರಾಜ ಆಗತ್ತಿಂದ ಕಾಣ್ತಾ ಇದೆಯಾ ಕಣೋ. ಲೋ ರಾಜ ಅಲ್ಲ ಕಣೋ, ದೆವ್ವ ಕುಂತಿರೋ ಚೇರ್ ಮೇಲೆ ಪೋಸ್ ಕೊಟ್ಕೊಂಡು ನಿಂತಾನಲ್ಲ, ಇವ ಬ್ರಹ್ಮ ರಾಕ್ಷಸನ ಹಾಕನೇ ನಮ್ಮಂದ. ನಡ್ರು ನಡ್ರಿ. ಹೀಗೆ ಖುಷಿಯಲ್ಲಿ ಕಾರ್ತಿಕ್ ಮತ್ತು ದೀಪು ಏನ್ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹಂಗ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರವಿಗೆ ಭಯನೋ ಭಯ. ಎದೆ ಪುಕ್ಲಕ್ ಪಕ್ 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 ಅಂತ ಭಯ ಹುಡ್ತಾನೇ ಇದೆ. ಅಷ್ಟರಲ್ಲಿ ಅಲ್ಲಿರೋ ಒಂದು ಪುಸ್ತಕನ ನೋಡ್ತಾನೆ ರವಿ. ಲೋ ಲೋ ಮನು, ಅಲ್ಲಿ ಯಾವುದೋ ಒಂದು ಬುಕ್ಕ ಬಿದ್ದಿತ್ತು ನೋಡು, ತಗೊಳ್ಳೋ ಅದನ್ನ. ಎಲ್ಲೋ ಲೋ ಕಣ್ಣಿನ ನೆತ್ತಿ ಮೇಲೆ ಅದವನು ನಿನ್ಗ, ಅದು ಕೆಳಗೆ ಬಗ್ಗೆ ನೋಡು, ಅಲ್ಲಿ ಯಾವುದೋ ಬುಕ್ಕ ಇದೆ, ತಗೊಳ್ಳೋ. ಡೈರಿಯನ್ನು ತೆಗೆದು ನೋಡ್ತಾನೆ ಮನು. ಅದರಲ್ಲಿ ಬರೆದಿತ್ತು. ಏನು ಮಚ್ಚ ಇಷ್ಟು ದಿಗ್ಭ್ರಾಂತಿಯಲ್ಲಿ ನೋಡ್ತಾ ಇದೆಯಾ? ನನಗೆ ಯಾಕೋ ಇಷ್ಟು ಹೆದರ್ಸಕತ್ತೀಯ? ಲೋ ಹುಚ್ಚುಳೆ ಮಗನ, ಏನಂತ ಓದಿರ ಹೇಳು. ಅದು ಮಚ್ಚ ಏನಂತ ಬರ್ದಾರ ಗೊತ್ತಾನೆ ಈ ಡೈರಿಲಿ? ಈ ಅರಮನೆಯಲ್ಲಿ ಯಾರೇ ಬಂದ್ರು ಬದುಕಿ ಹೋಗೋದಿಲ್ಲ ಅಂತ ಬರ್ದಾರೋ ಮಚ್ಚ. ಅಯ್ಯೋ ದೇವ್ರೇ, ನನಗೆ ಯಾರದಾರಪ್ಪ? ನಾನು ನಮ್ಮ
ಅಪ್ಪ ಒಬ್ಬನ ಮಗನೋ ಮರೆಯ. ಹೇ ಬರ್ರು ಬರ್ರಿ ಹೊರಗೂ ಬರ್ರಿ. ಏನು ಹಿಂಗ್ ಬರ್ದಾರ? ಹೆಂಗೋ ಬರ್ದಾರ? ನಡಿ ನಡಿ ಲೋ, ನೀ ನಿನ್ನ ಡೈರಿ ಕೈ ಹಿಡ್ಕೊಂಡಿ ಅಲ್ಲಿ ಬಿಸಾಕ್ಬಿಟ್ಟು ನಡಿ ಬಂದ. ಓ ದೀಪು, ನೀನು ಇನ್ನ ಪೋಸ್ ಕೊಡ್ಕೊಂಡಲ್ಲಿ ನಿಂತಿದ್ದಿ, ಇನ್ನ ವಿಡಿಯೋ ಮಾಡ್ಬೇಕೇನೋ ನೀನು, ಇಳಿದ್ ಬಾರಲೇ. ಹೀಗೆ 4 ಜನ ಗೆಳೆಯರು ಭಯದಿಂದ ಅಲ್ಲಿಂದ ಓಡ್ತಾರೆ. ಹಾಗೆ ಹೋಗ್ತಾ ಇದ್ದೀರಲ್ಲ ಸ್ನೇಹಿತರೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಲ್ಲ, ಹಂಗೆ ಹೋಗ್ಬೇಡ್ರಿ. ಏನಾರು ತಪ್ಪಿದ್ರ, ಏನಾರು ಖುಷಿ ವಿಷಯ ಇದ್ರ, ನಿಮ್ಮ ವಿಡಿಯೋ ಚೆನ್ನಾಗೈತಿ ಅನ್ನೋದಿದ್ರೆ ಕಾಮೆಂಟ್ ಮಾಡ್ರಪ್ಪ. ನಿಮ್ಮ ಪ್ರೀತಿ ಒಂದು ಲೈಕ್ ಕೊಡ್ರಿ. ಹಾಗೆ ಈ 4 ಮಂದಿ ಗೆಳೆಯರು ಈ ಅರಮನೆಯಿಂದ ಹೊರಗಡೆ ಸೇಫಾಗಿ ಹೋಗ್ತಾರಾ ನೋಡಿ ಮುಂದಿನ ಎಪಿಸೋಡಲ್ಲಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.